ಓಂ ನಮಃ ಶಿವಾಯ ವಿಘ್ನೇಶ್ವರ ವೀರಭದ್ರೇಶ್ವರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಸುರೇಶ್ ಬಾಬು ಮಾತಾಡೋದು. ವಾಟ್ಸಪ್ ಸ್ನೇಹಿತರೆ, ಫೇಸ್ಬುಕ್ ಸ್ನೇಹಿತರೆ, ಯಾಕೋ ಫೇಸ್ಬುಕ್ಕಲ್ಲಿ ಲೈವಲ್ಲಿ ಬರಲ್ಲ, ಲೈವ್ ಬರ್ತಾ ಇಲ್ಲ. ಅದಕ್ಕೆ ನೋಡ್ಕೊಂಡು ನಾನು ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲಿಂದ ಫೇಸ್ಬುಕ್ಗೆಲ್ಲ ಕಾಣ್ತಿದ್ದೀನಿ ನೋಡಿ. 20ನೇ ತಾರೀಕು ಸೋಮವಾರ, 20/10/25 ಸೋಮವಾರ 4:15 ಅಮಾವಾಸ್ಯೆ ಹುಟ್ಟುತ್ತೆ. ಅದಾದ ನಂತರ ಮಂಗಳವಾರ 21/10/25 5:43 ಮುಗಿಯುತ್ತೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಪೂಜೆ ಮಾಡಬೇಕು, ಲಕ್ಷ್ಮೀ ಪೂಜೆ ಮಾಡೋರು ಭಾಳ ಜನ ಇರ್ತೀರಿ. ಆಮೇಲೆ ಹಬ್ಬ ಮಾಡಬೇಕು. ಈ ಒಬ್ಬೊಬ್ಬರು ಒಂಥರ ಹಬ್ಬ ಮಾಡ್ತಾರೆ. ಇದು ಹಬ್ಬ ಮಾಡೋಕ್ಕೆಲ್ಲ ಏನು ಮಾಡಬೇಕು ಪಾಪ ಎಲ್ಲ ಸ್ನೇಹಿತರು ಕೇಳ್ತಾಯಿದ್ರು. ಒಂದ್ಸಲ ಹೇಳ್ಬಿಡೋಣ, ಯಾಕಂದ್ರೆ ನಾಳೆ ನಾಡ್ದೆಲ್ಲ ಬ್ಯುಸಿ ಇರೋದ್ರಿಂದ ನಮಗೊಂಚೂರು ಹೇಳೋಕ್ಕೆ ಬರೋಲ್ಲ. ಅದಕ್ಕೆ ಈಗಲೇ ಹೇಳ್ಬಿಡೋಣ, ಒಳ್ಳೇದಾಯಿತು ಅಂತೇಳಿ ಹೇಳಿದ್ದೀನಿ. ಅದರಲ್ಲೂ 20ನೇ ತಾರೀಕು ಸೋಮವಾರ ಬರೋದ್ರಿಂದ ಪೂಜೆ ಮಾಡ್ಬೋದು, ಒಳ್ಳೆ ದಿವಸ ಇದೆ. ಅದೇ ರೀತಿ 21 ಮಂಗಳವಾರ ಏನು ತೊಂದರೆ ಇಲ್ಲ, ಮಂಗಳವಾರ ಕೂಡ ಪೂಜೆ ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಸೋಮವಾರ ಇಡೀ ರಾತ್ರಿಯೆಲ್ಲ ಪೂಜೆ ಮಾಡ್ಬೋದು. ರಾತ್ರಿ ಅಂತ ಹೇಳಿದ್ರೆ ಹಂಗಲ್ಲ, 4:45 5:45 ಭಾಳ ಚೆನ್ನಾಗಿದೆ. ಅದು ಬಿಟ್ಟರೆ 8:30 7:30 8:30 ಭಾಳ ಚೆನ್ನಾಗಿದೆ. ಇದು ಪೂಜೆ ಮಾಡುವ ಸಮಯ 20ನೇ ತಾರೀಕಿಗೆ. ಅದೇ ರೀತಿ 21ನೇ ತಾರೀಕಿಗೆ 5:43 ನೀವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಅಕಸ್ಮಾತ್ ಆಗಲಿಲ್ಲ ಗುರುಗಳೇ ಏನು ಮಾಡೋದು ಅಂತ ಹೇಳಿದ್ರೆ, ಮಾಮೂಲಿ ಇದ್ದಿದ್ದೇ ಇದೆ, 7:30 8:00 ಪೂಜೆ ಮಾಡ್ಕೋಬೋದು, ಒಳ್ಳೆಯದಾಗುತ್ತೆ. ಮಂಗಳವಾರ ಭಾಳ ಚೆನ್ನಾಗಿದೆ ಹಬ್ಬ. ಈ ಸತಿ ಮಂಗಳವಾರ ಮಾಡ್ಬೋದು, ತೊಂದರೆ ಇಲ್ಲ. ಅದರಿಂದ ನಿಮಗೆ ಹೇಳ್ಬೇಕು ಅಂತ ಸ್ನೇಹಿತರೆ, ಮಾಡಿದೆ. ಯಾಕೋ ಇದು ನೆಟ್ವರ್ಕು ಪ್ರಾಬ್ಲಮ್ ಲೈವ್ ಮಾಡೋಕ್ಕೆ ಹೋದಾಗ. ಅದಕ್ಕೆ ನಾನು ಅದು ಹಾಕ್ತೀನಿ, ಅದಕ್ಕೆ ಡೈರೆಕ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು. ಆಮೇಲೆ ಈಗ ಗ್ರಹಗತಿಗಳೆಲ್ಲ ಹೆಂಗಿರ್ತವೆ ಏನು ಅಂತೇಳಿ ಕೆಲವು ಜನಕ್ಕೆ ಅದು ಗೊತ್ತಾಗಬೇಕು. ನವಗ್ರಹ 9 ನವಗ್ರಹ ಎಲ್ಲೆಲ್ಲಿ ಕೂತಿ ಅಂತೇಳಿ ನೋಡಿ. ಕರ್ಕಾಟಕ ರಾಶಿಯಲ್ಲಿ ಗುರು ಕೂತ್ಕೊಂಡಿದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಗುರು ಕೂತ್ಕೊಂಡಾಗ ನಾನು ಯಾವಾಗಲೂ ಹೇಳ್ತಾ ಇರ್ತಿರೋದೆ, ಮೇಷರಾಶಿಗಿಂತ ರಿಷಭರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯವರಿಗೆ ಮದುವೆ ಯೋಗ ಭಾಳ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಅದರಿಂದ ಮದುವೆ ಪಟ ಮಡಿಯುತ್ತೆ. ಅಕಸ್ಮಾತು ಅದೇ ರಾಶಿ, ಈಗ ಕರ್ಕಾಟಕ ರಾಶಿಯಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಮಿಥುನ ರಾಶಿ ಇರ್ಬೋದು, ಇಲ್ಲ ರಿಷಭ ರಾಶಿ ಇರ್ಬೋದು, ಅವ್ರ ಮನೇಲಿ ಯಾರೋ ಮಕ್ಕಳು ಮದುವೆಗಿದ್ದರೆ, ವಯಸ್ಸಿಗೆ ಬಂದ ಮದುವೆ ಇದ್ದರೆ ಅವ್ರ ಮದುವೆ ಆಗೋಂಥ ಯೋಗ ಇರುತ್ತೆ. ಪ್ರಯತ್ನ ಪಡಿ, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಅದೇ ರೀತಿ ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಸ್ವಲ್ಪ ಹಂಗೆ ನಡೆಯುತ್ತೆ. ಸಿಂಹರಾಶಿಯವರು ಸೂರ್ಯಪುತ್ರ, ಏನೂ ಆಗಲ್ಲ, ಎದುರ್ಕೊಳ್ಳೋಂಥದ್ದು ಏನಿಲ್ಲ. ಆಮೇಲೆ ಕನ್ಯಾ ರಾಶಿಯಲ್ಲಿ ಶುಕ್ರನು ಚಂದ್ರನು ಕೂತ್ಕೊಂಡ್ಬಿಟ್ಟಿದ್ದಾನೆ. ಚಂದ್ರ ಬಂದು ಮಂಗಳವಾರ ಪಕ್ಕದ ಮನೆಗೆ ಹೋಗ್ಬಿಡ್ತಾನೆ, ಪಕ್ಕದ ಮನೆಗೆ ತುಲಾ ರಾಶಿಗೆ ಹೋಗ್ಬಿಡ್ತಾನೆ 21ನೇ ತಾರೀಕಿಗೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಮಕ್ಕಳು ಹುಟ್ಟಿದ್ರೆ, ಈ ಕನ್ಯಾ ರಾಶಿಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅವತ್ತಿನ ದಿವಸ ಆ ಲಗ್ನ ಪ್ರಕಾರ ಹುಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ಹುಟ್ಟಲ್ವೇ, ಕನ್ಯಾ ಲಗ್ನ ಇಲ್ವಲ್ಲ, ಹುಟ್ಟಲ್ಲ, ತೊಂದರೆ ಇಲ್ಲ. ಅದೇ ರೀತಿ ಈ ತುಲಾ ರಾಶಿಯಲ್ಲಿ ಸೂರ್ಯ, ಬುಧ, ಮಂಗಳ ಈ 3 ಸೇರ್ಕೊಂಡ್ಬಿಟ್ಟಿದ್ದೇವೆ. ಅದೇ ರೀತಿ 21ನೇ ತಾರೀಕು ಮಂಗಳವಾರ ಬಂದಾಗ ಚಂದ್ರನೂ ಸೇರ್ಕೊಂಡ್ಬಿಡ್ತಾನೆ. 4 ರಾಶಿ ಆಗೋಗ್ಬಿಡುತ್ತೆ, 4 ಲಗ್ನಗಳಾಗೋಗ್ಬಿಡುತ್ತೆ. ಅದ್ಭುತವಾಗಿರುತ್ತೆ. ತುಲಾ ರಾಶಿಯವರಿಗೆ, ತುಲಾ ಲಗ್ನದವರಿಗೆ ಭಾಳ ಶ್ರೇಷ್ಠವಾಗಿರುತ್ತೆ. ಅವ್ರು ಭಾಳ ದಿವಸದಿಂದ ಅನುಭವಿಸೋಕ್ಕಾಗಿಲ್ಲ, ಕಷ್ಟ ಸುಖ, ಯಾವಾಗಲೂ ಕಣ್ಣಲ್ಲಿ ನೀರು, ನಿಮ್ಮದೇ ಇರೋದು, ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ರಲ್ಲ, ನೀನು ಚಿಂತೆನೇ ಮಾಡೋಕ್ಕೆ ಹೋಗ್ಬೇಡ್ರಿ. 100% ಇವರ ಸಕ್ಸಸ್ಫುಲ್. ಅದರಿಂದ ನೀವು ಚಿಂತೆ ಮಾಡ್ದಂಗೆ ನಿಮ್ಮದೇಗಿರಿ, ನಿಮ್ಮ ಕೆಲಸ ಆಗೇ ಆಗುತ್ತೆ. ತುಲಾರಾಶಿಯವರಿಗೆ ಚಿಂತೆ ಪಡೋಕ್ಕೆ ವಿಷಯ ಇಲ್ಲ. ಇನ್ನು ರಾಘು ಬಂದು ಕೂತ್ಕೊಂಡಿದ್ದಾರೆ ಕುಂಭರಾಶಿಯಲ್ಲಿ. ಶನೀಶ್ವರನು ಅಲ್ಲೇ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಕುಂಭರಾಶಿಯವರಿಗೆ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಟೈಟ್ ಆಗ್ಬೋದು ದೀಪಾವಳಿ ಹಬ್ಬಕ್ಕೆ. ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಆರೋಗ್ಯದಲ್ಲಿರ್ರಿ. ಸ್ವಲ್ಪ ಮಕ್ಳ ಹತ್ರ ಪಟಾಕಿ ಕೊಡೋದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಪಟಾಕಿ ಕೊಡಿ. ಪಟಾಕಿ ಹಚ್ಬೇಕಾದ್ರೆ ಯೋಚನೆ ಮಾಡಬೇಕು. ಬಟ್ಟೆ ಸುಟ್ಕೊಂಡ್ಬಿಡ್ತಾರೆ, ಕಣ್ಣು ಹೋಗ್ಬಿಡುತ್ತೆ. ಎಲ್ಲರೂ ಹೇಳ್ದಂಗೆ ಪಟಾಕಿ ಹೊಡೀರಿ, ಕೈಯಲ್ಲಿ ಇಟ್ಕೊಂಡು ಬುಗುರಿ ಆಡ್ದಂಗೆಲ್ಲ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸರ್ಕಾರ ಬೇರೆ ಕಂಡೀಷನ್ ಮಾಡಿದೆ, ಆ ಥರ ಪ್ರಕಾರ ನಡ್ಕೊಂಡು ಒಳ್ಳೆಯದಾಗಲಿ. ಆಮೇಲೆ 20ನೇ ತಾರೀಕುವರೆಗೆ ರಾಶಿ ನಕ್ಷತ್ರ ಎಲ್ಲ ಹೆಂಗಿದೆ ಗುರುಗಳೇ ಹೇಳಿ ಅಂತ ಕೆಲವು ಮಾಮೂಲಿ ಹೇಳ್ದಂಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಮೇಷರಾಶಿಯವರಿಗೆ ಯಾವುದಾದ್ರು ಒಂದು ತೊಂದರೆ ಆಗುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಯಾರು? ಮೇಷರಾಶಿಯವರು. ರಿಷಭ ರಾಶಿಯವರಿಗೆ ಏನು ಮಾಡಿದ್ರು ಜಯ. ಯಾವತ್ತು? 20ನೇ ತಾರೀಕು ಸೋಮವಾರ. ಅದೇ ರೀತಿ ಮಿಥುನ ರಾಶಿಯವರಿಗೆ ಒಳ್ಳೆ ಕೆಲಸಗಳಾಗ್ತಾ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಏನಾದರೂ ಒಂದು
ಗೆಲುವಿನ ಒಂದು ಇರುತ್ತೆ. ಗೆಲ್ಲಬೇಕು ಅಂತ ಒಂದು ಗೆಲುವಿನ ಸಂಕೇತ ಚೆನ್ನಾಗಿರುತ್ತೆ. ಅದೇ ರೀತಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಏನೋ ಸೂರ್ಯಪುತ್ರ ಅಲ್ವಾ, ಸ್ವಲ್ಪ ನಾನೇ ಹೆಚ್ಚು, ನಾನು, ನಂದು, ನನ್ನದು ಹಂಗಂತ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಹ್ಞೂ ಅಂತಿರ್ಬಿಡಿ, ಸುಮ್ಮನೆ ಆಗ್ಬಿಡಿ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಏನಾದರೂ ಒಂದು ಪ್ರಶಸ್ತಿ ಸಿಗೋಂಥದ್ದು, ಯಾವುದೋ ಒಂದು ಏನೋ ಒಂದು ಸಣ್ಣ ಕೆಲಸ ಮಾಡಿರ್ತೀರಿ, ಅವ್ರು ನಿಮಗೆ ಬಂದು ವಿಸಿಟ್ ಮಾಡಿ ಈ ಥರ ಕೆಲಸ ಆಗಿರುತ್ತೆ ನಿಮಗೇನೋ ಕೊಟ್ಟು ಹೋಗೋವಂಥದ್ದು, ಸ್ವೀಟ್ ಕೊಡೋವಂಥದ್ದು, ಇಲ್ಲ ಪಟಾಕಿ ಬಾಕ್ಸ್ ಕೊಡೋವಂಥದ್ದು ಏನಾದ್ರು ಆಗುತ್ತೆ. ಕನ್ಯಾ ರಾಶಿಯವ್ರು ಯಾರೇ ಇರಲಿ, ಕನ್ಯಾ ಲಗ್ನ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ಸ್ವಲ್ಪ ನೋವಿದೆ. 20ನೇ ತಾರೀಕಿಗೆ ಸ್ವಲ್ಪ ನೋವಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಅದೆಲ್ಲ 22 ನಂತರ ತುಲಾ ರಾಶಿಯವರು ಚೆನ್ನಾಗಿರೋದು. ಈಗ ನಾನು ಹೇಳ್ತಿರೋದು 20ನೇ ತಾರೀಕಿಗೆ ನೋಡ್ತಾ ಇರ್ತಾರೆ ತುಲಾ ರಾಶಿಯವರು. ಅದಕ್ಕೋಸ್ಕರ ನಾನು ಹೇಳೋದು, ತುಲಾ ರಾಶಿಯವರು ಸ್ವಲ್ಪ ಅವತ್ತಿನ ದಿವಸ, ಹಬ್ಬದ ದಿವಸ ಇದೆ ಸೋಮವಾರ, ಸಾಯಂಕಾಲ ಮೇಲೆ ಚೆನ್ನಾಗಾಗ್ಬಿಡುತ್ತೆ. ಬೆಳಗ್ಗೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಭಾಳ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅವರಿಗೆ. ಈಗ ಏನೇ ಮಾಡೋದು ಸಕ್ಸಸ್ಫುಲ್ ಆಗಿಬಿಡುತ್ತೆ, ಮಾಡ್ಕೋಬೋದು. ಧನುಸು ರಾಶಿಯವರು ಸ್ವಲ್ಪ ಏನಂತಾರೆ ಅಂದರೆ, ಕೆಲವೊಂದನ್ನು ಈ ಇಷ್ಟಪಡಲ್ಲ ನೋಡ್ರಿ ಎಲ್ಲದನ್ನು. ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ, ಅದು ಬೇಡ, ಇದು ಬೇಡ, ಅನ್ನ ಸಾಂಬಾರು ಕೊಟ್ಟರೆ ಬೇಡ, ಮಟನ್ ಕೊಟ್ಟರು ಬೇಡ, ಯಾವ್ದು ಕೊಟ್ಟರು ಏನೋ ಒಂಥರ ನೆಗ್ಲಿಜಬಲ್ಲು. ಬೈ ಫೋರ್ಸಬಲ್ ಮಾಡಿದ್ರೆ ಚುರ್ತಿನ ಮುಡೋದು ಬಿಟ್ಬಿಡೋದು ಎಲ್ಲ ಮಾಡ್ತಾರೆ. ತಲೆ ಕೆಡ್ಸ್ಕೊಳಕ್ಕೆ ಧನುಸು ರಾಶಿಯವರು 20ನೇ ತಾರೀಕು ಆಗಿರ್ತಾರೆ. 21ಕ್ಕೆ ಬದಲಾವಣೆ ಆಗಿಬಿಡ್ತಾರೆ, ಇದು ಚೆನ್ನಾಗಾಗ್ಬಿಡುತ್ತೆ. ಮಕರ ರಾಶಿಯವರು ಭಾಳ ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನಮ್ಮವರು, ಬನ್ನಿ ಹಬ್ಬ ಮಾಡಬೇಕು, ಪಟಾಕಿ ಪಕ್ಕದ ಮನೆಗೆ ಚೂರು ಪಟಾಕಿ ಕೊಡ್ರಿ ಅಂತೆಲ್ಲ ಕೊಡೋಂಥದ್ದು. ಮಕರ ರಾಶಿಯವರು ಬುದ್ಧಿವಂತರಾಗಿರ್ತಾರೆ. ಏನಾದರೂ ಕೊಡೋದು ಮಾಡೋ ತಗೊಳ್ಳೋದಲ್ಲ ಮಕರ ರಾಶಿಯವರು ಮಾಡ್ತಾರೆ. ಕುಂಭರಾಶಿಯವರು ಅಷ್ಟೇ ಭಾಳ ಪ್ರೀತಿ ಇರುತ್ತೆ. ಆಮೇಲೆ ಭಾಳ ಪ್ರೀತಿ ಅಂದರೆ ಭಾಳ ಪ್ರೀತಿ ಇರುತ್ತೆ ಕುಂಭರಾಶಿಯವರಿಗೆ. ಮೀನರಾಶಿಯವರು ಸ್ವಲ್ಪ ಸೈಲೆಂಟಾಗಿರ್ತಾರೆ. ಬಟ್ಟೆ ಕೊಡಿಸಿರಲ್ಲ, ಬಟ್ಟೆ ಸರಿ ಇಲ್ಲ, ಆ ಬಟ್ಟೆ ಸರಿ ಇಲ್ಲ, ಆ ಬಟ್ಟೆ ಕೇಳಿದೆ, ಇಲ್ಲಾಂದರೆ ಕೈ ಸುಟ್ಕೊಂಡಿರ್ತಾರೆ, ಇಲ್ಲಾಂದರೆ ಏನಾದ್ರು ಒಂದು ಮಾಡ್ಕೊಂಡಿರ್ತು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ ಅವರು. ಆಮೇಲೆ 21ನೇ ತಾರೀಕಿಗೆ ಅದೇ ರೀತಿ ಮೇಷರಾಶಿಯವರಿಗೆ ಭಾಳ ಚೆನ್ನಾಗಿರುತ್ತೆ, ಸ್ವಲ್ಪ ಜಿದ್ದಾಗಿರುತ್ತೆ ಮೇಷರಾಶಿಯವರಿಗೆ. ಆಮೇಲೆ ರಿಷಭ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಲ್ಲಿರೋದು ಒಳ್ಳೆಯದು, ಭಾಳ ಚೆನ್ನಾಗಿರುತ್ತೆ. ಎಚ್ಚರಿಕೆಯಲ್ಲಿದ್ದುಬಿಟ್ರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಖುಷಿ ಆಗ್ತಾರೆ. ಏನೋ ಒಂದು ಅವ್ರಿಗೊಂಥರ ಆನಂದ ಮಿಥುನ ರಾಶಿಯವರಿಗೆ. ಆಮೇಲೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸ, ಸ್ನೇಹಿತರು, ಹೊಸ ಸ್ನೇಹಿತರು, ಹಳೆ ಸ್ನೇಹಿತರು ಎಲ್ಲ ಸೇರಿಕೊಂಡು ಚೆನ್ನಾಗಿ ಗುಂಡು ತುಂಡು ಪಾರ್ಟಿ ಹಾಕ್ಕೊಂಡು ಮಂಗಳವಾರ ಅಲ್ವಾ ಜಾಲಿಯಾಗಿರ್ಬೋದು ಯಾರು ಈ ಕರ್ಕಾಟಕ ರಾಶಿಯವರು. ಸಿಂಹ ರಾಶಿಯವರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಯಾಕಂದ್ರೆ ಹುಷಾರ್ದಂಗೆ ಆಗ್ಬಿಡುತ್ತೆ ಸಿಂಹರಾಶಿಯವರಿಗೆ. ಯಾಕಂದರೆ ಈಗೇನು ಮಾಡ್ತಾನೆ ಚಂದ್ರ ಸಿಂಹರಾಶಿಯಿಂದ ಹೊರಟು ಕನ್ಯಾರಾಶಿಗೆ ಬಂದಾರೆ. ಕನ್ಯಾರಾಶಿಯಿಂದ ಹೊರಟು 22ನೇ ತಾರೀಕು ಮಂಗಳವಾರ ತುಲಾರಾಶಿಗೆ ಹೋಗ್ಬಿಡ್ತಾನೆ. ಆವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಯಾರಿಗೆ? ಸಿಂಹರಾಶಿಯವರಿಗೆ. ಏನಾಗಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಸ್ವಲ್ಪ ಕನ್ಯಾ ರಾಶಿಯವರಿಗೆ ಎಲ್ಲದೂ ಜಯ, ಎಲ್ಲದೂ ಸಖತ್ ಆಗ್ಬಿಡೋದು. 21ನೇ ತಾರೀಕಿಗೆ ಹೇಳ್ತಾ ಇರೋದು, 21/10/25ಕ್ಕೆ. ಆಮೇಲೆ ತುಲಾರಾಶಿಯವರಿಗೆ ಅವತ್ತು ಅಷ್ಟೇ ಸ್ವಲ್ಪ ಏನೋ ಒಂಥರ ಬೇಜಾರು ಇರುತ್ತೆ. ಅದೇ ರೀತಿ 22ನೇ ತಾರೀಕು ತುಲಾರಾಶಿ ಸೂಪರ್ ಆಗೋಗ್ಬಿಡುತ್ತೆ. ಸ್ವಲ್ಪ ಅವತ್ತು ದಿವಸ ಎಚ್ಚರಿಕೆಯಿರೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಭಾಳ ಬೇಜಾರಾಗೋಗ್ಬಿಡುತ್ತೆ 21ನೇ ತಾರೀಕು ಮಂಗಳವಾರ. ಪಟಾಕಿ ಗಿಡಕ್ಕೆ ಹೊಡಿತೈತೆ, ಕಿವಿ ಮುಚ್ಕೊಳ್ಳೋದು, ಅಯ್ಯೋ ಹೊಡೆದ್ರು ಅಂದ್ಕೊಂಡಿರೋದು ಇವೆಲ್ಲ ಆಗುತ್ತೆ. ತಲೆ ಕೆಡಿಸ್ಕೊಳ್ಕೋಬೇಡಿ, ಎಲ್ಲ ಸರಿಯಾಗಿ ಹೋಗುತ್ತೆ. ಯಾರು? ವೃಶ್ಚಿಕ ರಾಶಿಯವರಿಗೆ. ಧನುಸು ರಾಶಿಯವರಿಗೆ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಧನುಸು ರಾಶಿಯವರು 21ನೇ ತಾರೀಕಿಗೆ ಮಾಡ್ಬೋದು, ಭಾಳ ಚೆನ್ನಾಗಿದೆ ಅವರಿಗೆ. ಯಾವುದೇ ಒಂದು ಕೆಲಸ ಕಾರ್ಯ ಯಾವುದೇ ಕೊಡೋದು ತೊಗೊಳ್ಳೋದು ಮಾಡೋದೆಲ್ಲ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಅದೇ ರೀತಿ ಮಕರ ರಾಶಿಯವರಿಗೆ 21ನೇ ತಾರೀಕು ಮಂಗಳವಾರ ಸ್ವಲ್ಪ ಹೆದರಿಕೆ ಇರುತ್ತೆ. ಸ್ವಲ್ಪ ಪಟಾಕಿ ಹೊಡೆಯೋಕ್ಕೆ, ಯಾರೋ ಪಕ್ಕದ ಮನೆ ಸುಟ್ಕೊಂಡಿರ್ತಾವೆ, ಅಯ್ಯೋ ಸುಟ್ಬಿಡುತ್ತೆ, ಬಾಬಾ ಈ ರೀತಿ ಹೆದರ್ಕೊಂಡು ಬದುಕೋದಾಗತ್ತೆ ಅವತ್ತಿನ ದಿವಸ, ಈ ದಿವಸ ಮಂಗಳವಾರ. ಆಮೇಲೆ ಮೀನರಾಶಿಯವರಿಗೆ ಸ್ವಲ್ಪ ಚೇತನೆ ಆಗುತ್ತೆ. ಯಾಕಂದರೆ 20ನೇ ತಾರೀಕು ಸೈಲೆಂಟ್ ಆಗಿರ್ತಾರೆ, 21ನೇ ತಾರೀಕಿಗೆ ಸ್ವಲ್ಪ ಚೇಂಜಸ್ ಆಗ್ತಾರೆ. ಭಾಳ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ ಯಾರಿಗೆ? ಮೀನರಾಶಿಯವರಿಗೆ. ಆಮೇಲೆ ಸ್ನೇಹಿತರೆ, ಎಂದಿನಂತೆ ನಾನು ನಿಮ್ಗೆ ಹೇಳೋದಿಷ್ಟೇ, ಪೂಜೆ ಎಷ್ಟೊತ್ತಿಗೆ ಮಾಡಬೇಕು, ಏನು ಮಾಡಬೇಕು, ಹೆಂಗೆ. ಈಗ ಕೆಲವರು ಮನೇಲಿ ಮಾಡ್ತಾರೆ, ಮಾಡಿ ನಿಮಗಿಷ್ಟ, ನೀವೇನು ಪದ್ಧತಿ ಮಾಡ್ಕೊಬಂದ್ರೆ ಮಾಡಿ. ನೀವೇನೇ ಮಾಡೋದಾದರೂ ಸೋಮವಾರ 4:45 5 ಗಂಟೆ 45 ಭಾಳ ಚೆನ್ನಾಗಿದೆ. ಅದು ಮಿಸ್ ಆಯಿತು, ಸ್ವಲ್ಪ ತಡ್ಕೊಂಡು 7:30 8:00 ಭಾಳ ಚೆನ್ನಾಗಿದೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸೇಮ್ ಪೊಸಿಷನ್, ಸೇಮ್. ಯಾಕಂದರೆ
ಅಮಾವಾಸ್ಯೆ ಇರೋದು 5:43 ಯಾವಾಗ 21ನೇ ತಾರೀಕು. 4 ಗಂಟೆಗೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ರಿ. 5:30 ಮೇಲೆ ಸೂರ್ಯ ಅಸ್ತ ಆಗ್ಬಿಡುತ್ತೆ. ಪೂಜೆ ಮಾಡ್ಬೋದು, ತೊಂದರೆ ಇಲ್ಲ. ಮಂಗಳವಾರ ಮಾಡಿ. ಅಕಸ್ಮಾತ್ ಮಿಸ್ ಆಯಿತು, ಭಟ್ರು ಬಂದಿಲ್ಲ, ತೊಂದರೆ ಆಯಿತು ಮಾಡೋದಾದರೆ 7:30ಇಂದ 8:00ವರೆಗೆ ಮಾಡಿ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಮಂಗಳವಾರ ಪೂಜೆ ಮಾಡೋದು ಕೆಲವರು ಮಾಡಲ್ಲ, ಕೆಲವರು ಮಾಡ್ತಾರೆ. ಮಾಡಿದ್ರೆ ಒಳ್ಳೆಯದು ಮಂಗಳವಾರ, ಯಾಕಂದರೆ ದೇವ್ರ ವಾರ ಮಂಗಳವಾರ. ಮಂಗಳಕರವಾಗಿ ಎಲ್ಲ ನಡೆಯುತ್ತೆ, ಅಪಂಗಳ ಆಗಲ್ಲ. ಅದರಿಂದ ಮಂಗಳವಾರ ನೀವು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಮಾಮೂಲು ಖಾರ ತಿನ್ನೋರು ಖಾರ ತಿಂತಾರೆ, ಸ್ವೀಟ್ ತಿನ್ನೋರು ಸ್ವೀಟ್ ತಿಂತಾರೆ, ಎಲ್ಲ ಥರ ಚೆನ್ನಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿರಿ, ದೂರದಿಂದ ಇಟ್ಕೊಳ್ಳಿ, ಪ್ರೀತಿ ವಿಶ್ವಾಸದಲ್ಲಿರಿ. ರಾಶಿ ನಕ್ಷತ್ರನ ಇಷ್ಟೊತ್ತು ಹೇಳಿದೆ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಪ್ರೀತಿ ವಿಶ್ವಾಸದಲ್ಲಿದ್ದು ಸೈಲೆಂಟಾಗಿ ಹೋಗಿ. ಒಬ್ಬರು ಸಿಟ್ಟಾದರೆ ಒಬ್ಬರು ಸೈಲೆಂಟ್ ಆಗಿರಿ. ಯಾಕಂದರೆ ಒಬ್ಬ ರಾಕ್ಷಸನ್ನ ನರಕ ಚತುರ್ಥಿಯನ್ನು ಅವನು ಕೊಂದು ಆ ಖುಷಿಯಲ್ಲಿ ನಾವು ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಇವತ್ತಿಂದ ನಮಗೆ ಹಬ್ಬ ಕಣೋ ಅಂತೇಳಿ ಮಾಡೋದು ಅಂತ ಹಿಂದೆ ಹಿರಿಕರು ಹೇಳಿದರು. ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವತ್ತು ದಿವಸ ಜಗಳ ಮಾಡೋದು ಅದಕ್ಕೆ ಅಲ್ವಾ? ನಮ್ಮಲ್ಲೆಲ್ಲ ಏನು ಮಾಡೋರು ಅಂದರೆ, ನಮ್ಮಮ್ಮ ಬೆಳಗ್ಗೆ 5 ಗಂಟೆಗೆ ಎಲ್ಲರಿಗೆ ಎಬ್ಬಿಸ್ಬಿಡೋದು, ರಾತ್ರಿ ಎಣ್ಣೆ ಅದೇನೇನೋ ಹಾಕಿ ಇಟ್ಬಿಡೋರು. ಅದನ್ನು ಬೆಳಗ್ಗೆ ಎದ್ದು ತಲೆಗೆಲ್ಲ ಹಚ್ಚಿ ಕೈಗೆಲ್ಲ ಹಚ್ಚಿ ಇದು ಮಾಡೋರು. ನಮ್ಮಮ್ಮ ಬೈಯೋರು, ನಮ್ಮ ಮಕ್ಳಿಗೆ ಎಣ್ಣೆ ಹಚ್ಚೋಕ್ಕಾಗಲ್ಲ ಹಂಗೆ ಅಂತೇಳಿ ಬೈಯೋರು. ಆಮೇಲೆ ನಮ್ಮ ಅಪ್ಪನೂ ಸ್ವಲ್ಪ ಕೈ ಎಲ್ಲ ಹಾಕಿ, ನಮ್ಮಪ್ಪ ಕಬ್ಬಣ ಕೈ ಹಾಕೊಳ್ಳೆಲ್ಲ ನೀವಿಳಿಸಿ ಎಲ್ಲ ಹಚ್ಚಿ ಇದು ಮಾಡೋದು. ನಮ್ಮಮ್ಮ ಸ್ನಾನ ಮಾಡಿಬಿಡೋದು. ನಮ್ಮ ಜ್ಞಾಪಕ ಈಗಲ್ಲದಿದೆಯಾ? ನಾವು ನಮ್ಮ ಮಕ್ಳಿಗೆ ಮಾಡೋಕ್ಕೋದ್ರೆ, ಸುಮ್ಮನಿರಪ್ಪ, ನಾವೇ ಸಣ್ಣ ಮಕ್ಕಳ, ನಮ್ಗೆ ಯಾಕೆ ಮಾಡೋಕೆ ಬರ್ತೀರಾ ಅಂತ ಹೇಳ್ತಾರೆ. ಅದರಿಂದ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಸೋಮವಾರ ಏನು ತೊಂದರೆ ಆಗಲ್ಲ, ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬೆಳಗ್ಗೆ ಸ್ನಾನ ಮಾಡಿ ಬೆಳಗ್ಗೆನೇ ಸ್ನಾನ. ಕೆಲವ್ರ ಮನೆಯಲ್ಲಿ ಈ ತಮಿಳಿನ್ಸು, ತೆಲುಗು, ಮಲಯಾಳೀಸು ಇವರೆಲ್ಲ ದೀಪಾವಳಿ ಹಬ್ಬ ಮಾಡೋರು 5 ಗಂಟೆಗೆಲ್ಲ ಎದ್ದು ಮಾಡಿಬಿಡ್ತಾರೆ. 5 ಗಂಟೆಗೆಲ್ಲ ಎದ್ದು ಮಟನು ಚಿಕನು ಅವ್ರಿಗೆ ಏನೇನು ಇಷ್ಟ ಬರ್ತಾಯಿಲ್ಲ ತಿಂದು ಅವ್ರಿಗೆ ಏನು ಬೇಕಾ ಮಾಡಿಬಿಡ್ತಾರೆ, ಪಟಾಕಿ ಹೊಡೆದು ಮುಗಿಸ್ಬಿಡ್ತಾರೆ. ಪೂಜೆ ಮಾಡಬೇಕಾದ್ರೆ ಮಾತ್ರ ಸಾಯಂಕಾಲ ಪೂಜೆ ಮಾಡಿ. ಪೂಜೆ ಮಾಡಬೇಕಾದ್ರೆ 20ನೇ ತಾರೀಕು 4:15, 4:45, 4:55 ಭಾಳ ಟೈಮ್ ಚೆನ್ನಾಗಿದೆ. ಅವತ್ತು ದಿವಸ ನೀವು ಪೂಜೆ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಏನಪ್ಪ ವಾಯ್ಸ್ ಹಿಂಗಿದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನೂ ಆಗಿಲ್ಲ, ನನಗೇನು ಆರಾಮಾಗಿದ್ದೀನಿ. ಸ್ವಲ್ಪ ಈ ವಾತಾವರಣ ಚೇಂಜಸ್ ಆಗಿದೆ, ಮಳೆ ಬಿಸಿಲು ಬರೋದ್ರಿಂದ. ಅದರಿಂದ ಸ್ವಲ್ಪ ಕೆಮ್ಮು ನಿಂತಿಲ್ಲ, ಚೆನ್ನಾಗುತ್ತೆ. ಎಲ್ಲಗೇನು ತೊಂದರೆ ಇಲ್ಲ. ನಿಮ್ಮಂಥವ್ರ ಆಶೀರ್ವಾದದಿಂದ ನಾನು ಚೆನ್ನಾಗಿರ್ತೀನಿ. ಎಂದಿನಂತೆ ನಿಮ್ಗೆ ಹೇಳೋದಿಷ್ಟೇ, ಕುಮಾರಸ್ವಾಮಿಗಳು ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ, ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋಂಥ ಎಲ್ಲರೂ ಬೇಡ್ಕೊಳ್ಳಿ, ಒಳ್ಳೇದಾಗಬೇಕು ಅಂತ. ಕುಮಾರಸ್ವಾಮಿ ಚೆನ್ನಾಗಿದ್ದರೆ ನಮ್ಮ ಭದ್ರಾವತಿ ಇಂಪ್ರೂವ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಆ ಶಿವನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಒಳ್ಳೆಯದಾಗಲಿ. ಆಮೇಲೆ ಮಿಕ್ಕಿದ್ದೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಯೂಟ್ಯೂಬು ನಂದೊಂದು ವೀರ ಅಸ್ಟ್ರಾಲಜಿ ಅಂತಿದೆ, ಅದನ್ನು ಹೋಗಿ ನೋಡ್ಕೊಳ್ಳಿ. ತಮಿಳು, ಕನ್ನಡ, ತಮಿಳು ಇದೆಲ್ಲ ಮಾತಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಅದನ್ನು ನೋಡಿಕೊಂಡು ಅದೆಷ್ಟು ಇಂಪ್ರೂವ್ ಆಗುತ್ತೆ ನೋಡೋಣ. ಆಮೇಲೆ ನೋಡೋಣ, ಫೇಸ್ಬುಕ್ಕಲ್ಲಿ ಹೆಂಗೆ ಬರ್ತಾಯಿದ್ದೀನಲ್ವ. ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ ನಿಮಗೆ, 20ನೇ ತಾರೀಕು 4:45 ಪೂಜೆ ಸ್ಟಾರ್ಟ್ ಮಾಡಿದ್ರೆ 5:45 ಮುಗಿಸಿ. ಅಕಸ್ಮಾತ್ ಆಗಿಲ್ಲ ಅಂದರೆ 7:30ಇಂದ 8:30 ಮುಗಿಸಿ. ಸೇಮ್ ಪೊಸಿಷರು 4:45 5:45, 7:30ಇಂದ 8:30. 21ನೇ ತಾರೀಕು ಅಷ್ಟೇ, 20ನೇ ತಾರೀಕು ಅಷ್ಟೇ. ಇದನ್ನು ಮಾಡಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರೋಣ. ಏನಾಗಲ್ರಿ, ಭಗವಂತ ಬದುಕಿರೋ ದಿವಸ ನಾವು ಇದ್ದು ಅನುಭವಿಸ್ಲೇಬೇಕು. ಇರೋ ದಿವಸ ಸಾಧಿಸ್ಕೊಂಡು ಹೋಗೋಣ. ನಿಮ್ಗಳ ಆಶೀರ್ವಾದ ಬೇಕು, ನಿಮ್ಮ ತಂದೆ ತಾಯಿ ಆಶೀರ್ವಾದಗಳಿದ್ದಾಗೆ ನನಗೆ. ನೀವು ದೊಡ್ಡವರು ತಂದೆ ತಾಯಿಗಳು, ಚಿಕ್ಕವರು ಅಣ್ಣ ತಮ್ಮದಿರು, ಅಕ್ಕ ತಂಗಿದ್ರು, ನೀವು ಚೆನ್ನಾಗಿರಲಿ. ಸುರೇಶ್ ಗುರೂಜಿ ಚೆನ್ನಾಗಿರಿ ಅಂತ ದೇವ್ರ ಹತ್ರ ನೀವು ಬೇಡ್ಕೊಳ್ಳಿ. ನಾನು ಎಲ್ಲರೂ ಚೆನ್ನಾಗಿರಲಿ, ನಾನು ಬೇಡ್ಕೊತೀನಿ. ಚೆನ್ನಾಗಿರೋಣ. ಓಂ ನಮಃ ಶಿವಾಯ, ಒಳ್ಳೆಯದಾಗಲಪ್ಪ ಎಲ್ಲರಿಗೂ.